ಹಲೋ ಹಲೋ ಹಲೋ. ಸರ್, ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅವರಾ? ಹೌದು. ಸರ್ ನಮಸ್ಕಾರ, ನಾನು ಕನ್ಸ್ಯೂಮರ್ ಮಾತಾಡೋದು. ಹೇಳಿ ಸರ್, ಸರ್. ಈ S10 ಅಲ್ಲಿ ಒಂದು 5 ದಿನ ಆಯ್ತು ಸರ್ವಿಸ್ ಕೊಟ್ಟು. ಹ್ಮ್. ಹಾ ಹಾ ಹಾ. ಎಷ್ಟೇನು? ಅದೇನೋ ಕಾನ್ಫಿಗರೇಷನ್ ಬನ್ನರ್ಘಟ್ಟ. ಮಾಡಿಲ್ವ ಅಂತಲ್ಲ ಸರ್? ಎಷ್ಟು ಮೀಟ್ರ್ ಅವ ಸರ್? ಒಂದೇ ಸರ್, ಟೆಂಪ್ರವರಿ. ಅಂದ್ರೆ ನಾನೇ ಮಾಡ್ಬೇಕಾಗಿರೋದು. ಒಂದ್ ಸ್ವಲ್ಪ ಆಚೆ ಹೋಗಿದ್ದೆ, ಔಟ್ ಆಫ್ ಬೆಂಗಳೂರಲ್ಲಿ ಇದ್ದೆ, ಲೀವ್ ಅಲ್ಲಿ. ಸರಿ. ಗೊತ್ತಾಯಿದ್ದೀನಿ ಇರಿ ಸರ್. ಇದು ಲೊಕೇಶನ್ ಪರ್ಚೇಸ್ ಬಿಲ್ ಕಳಿಸಿರಿ ಸರ್ ನನಗೆ. ಯಾಕೆ ಸರ್, ನಿಮ್ಗೆ ಇವಾಗ ಪರ್ಚೇಸ್ ಬಿಲ್ ನಿಮ್ಮಲ್ಲಿ ಕೊಡಲ್ವಾ? ಅಂದ್ರೆ ಅವತ್ತೇ ಇದು ಆಗುತ್ತೆ. ನಾ 3 ದಿವಸದಿಂದ ರಜೆ ಇದ್ದೀನಲ್ಲ, ಅವೆಲ್ಲ ಇದು ಮಾಡ್ಕೊಂತ ಬರ್ಬೇಕಾಯ್ತೆ. ಮತ್ತೆ ಆಫೀಸ್ಗೆ ಹೋಗೋ ಅಷ್ಟೊತ್ತಿಗೆ ಮತ್ತೆ ನಾಳೆ ಬಂದ್ಬಿಡುತ್ತೆ ಸರ್. ಈಗ ಹಂಗವೇ ನಾನು ಬರ್ತಾ ಇರ್ತೀನಲ್ಲ, ಹಂಗೆ ಇದು ಮಾಡ್ಬಿಡ್ತೀನಿ ಸರ್ ನಾನು. ನೀವು ಆನ್ ದ ವೇ ಬರ್ತಾ ಮಾಡ್ತೀರಾ? ಹ್ಞೂ ಸರ್, ಹಿಂಗಾಗ್ಬಿಟ್ಟು. ಓಕೆ ಓಕೆ. ನಿಮ್ಗೆ ಇದೆಲ್ಲ ಕೊಟ್ಟಿದಾರಾ? ID ಕಾರ್ಡ್ ಎಲ್ಲ ಕೊಟ್ಟಿದಾರಾ? ID ಕಾರ್ಡ್ ಏನು ಕೊಟ್ಟಿಲ್ಲಲ್ಲ ಸರ್. ಮತ್ತೆ ID ಕಾರ್ಡ್ ಕೊಡ್ಲಿದ್ದಂಗೆ ಹೆಂಗ್ ಕೆಲಸ ಮಾಡ್ತೀರಾ ಸರ್ ನೀವು? ಏನ್ ಹೇಳೋಣ ಸರ್, ಕೇಳಿದ್ರು ಕೊಡ್ತಾ ಇಲ್ಲ. ಥರ್ಡ್ ಪಾರ್ಟಿ ಇಂದ್ರ ಅಂತ ಇದಾರೆ. ಥರ್ಡ್ ಪಾರ್ಟಿ ಆದ್ರೆ ನಿಮ್ ಪಾರ್ಟಿಗೆ ಏನ್ ಇದಿಲ್ವಾ, ಹೆಸರಿಲ್ವಾ? ಇದೆ ಸರ್. ಮತ್ತೆ ಆ ಹೆಸರಿರೋದು ಇವಾಗ ಯಾರ್ದೋ ಮನೆಗೆ ಹೆಂಗ್ ಹೋಗ್ಬಿಡ್ತೀರಾ ನೀವು? ಅವ್ರು ಯಾರೋ ಅದೇ ನಿಮ್ ಸೂಪರ್ವೈಸರ್ ಸುಮಾರು ಫೋನ್ ಜನ. ಮಾಡ್ತಾರೆ, ನಾನ್ ಬೆಸ್ಕಾಂ ಇಂದ ಮಾತಾಡ್ತಾ ಇದೀನಿ ಅಂತಾರೆ. ಹೌದು ಸರ್, ಹೌದು ಸರ್. ನಾನು ಹೇಳಿದೆ ಸರ್ ಸುಮಾರು ಜನಕ್ಕೆ, ನಮ್ಮ ಆಫೀಸಲ್ಲಿ ಕೂಡ ಇನ್ಫಾರ್ಮ್ ಮಾಡಿದೆ. ಇಲ್ಲ ರಾಜೇಶ್ ಎಲೆಕ್ಟ್ರಿಕಲ್ಸ್ ಇಂದ ಥರ್ಡ್ ಪಾರ್ಟಿ ಕಡೆಯಿಂದ ಅಂತ ಹೇಳಿದ್ರು. ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಏನ್ ಅಂಬಾನಿನಾ? ಅಲ್ಲ ಸರ್, ಏನ್ ನಿಮ್ ಹೆಸರು? ಬಸವರಾಜ್ ಅಂತ ಹೇಳಿದೆ. ಬಸವರಾಜ್ ಅವರೇ, ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಏನ್ ಅಂಬಾನಿನಾ? ಇಲ್ಲ ಸರ್, ಅಲ್ವಲ್ಲ? ಏನಲ್ಲ ಸರ್. ID ಕಾರ್ಡ್ ಇರ್ಬೇಕು ತಾನೆ? ಪ್ರೈವೇಟ್ ಕಂಪ್ನಿ ತಾನೆ ನಿಮ್ದು? ಹೌದು ಮತ್ತೆ ಪ್ರೈವೇಟ್ ಕಂಪ್ನಿ, ನೀವು ಯಾವ್ದಾವ್ದೋ ಮನೆಗೆ ಅದಂಗ್ ನುಗ್ಬಿಡ್ತೀರಾ? ಕಡ್ರೋ ಕಾಕರು ಬಂದ್ರಪ್ಪ, ಈ ತರ ಬಂದಿದ್ರು, ಬೆಸ್ಕಾಂ ಅವ್ರು ಬಂದೋದ್ರ ಅಂದ್ರೆ ಮರ್ಯಾದೆ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಹೋಗಲ್ಲ, ಬೆಸ್ಕಾಂಗೆ ಹೋಗುತ್ತೆ. ಹೋಗ್ತಾ ಇಲ್ವಾ? ಹೌದು ಸರ್. ಮತ್ತೆ ಈ ತರ ನೀವು ನಾಲ್ಕ್ ದಿನ ಆದ್ರೂ ನೀವು ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಲಾಸ್ ಯಾರಿಗೆ? ಕನ್ಸ್ಯೂಮರ್ಗೆ. ಲಾಸ್ ಅಲ್ಲ ಸರ್, ಅಂದ್ರೆ ನಮ್ಮ ಕನ್ಸ್ಯೂಮರ್ಗಲ್ಲ ಸರ್, ನಮ್ಗೆ ಲಾಸ್ ಆಗೋದು. ನಿಮ್ಗೆ ಯಾಕೆ ಸರ್ ಲಾಸ್ ಆಗುತ್ತೆ? ಮೀಟರ್ ಮಾರ್ಕೊಂಡ್ರಿ, ದುಡ್ಡು ಬಂತಲ್ಲ, 900 ರೂಪಾಯಿ ಮೀಟರ್, 4,500 ಮಾರ್ಕೊಂಡಿದೀರಾ, ನಿಮ್ಗೆ ಯಾಕೆ ಲಾಸ್ ಆಗುತ್ತೆ? ಪೇಮೆಂಟ್ ಇಲ್ಲ ಸರ್ ನಮ್ಗೆ. ಫ್ರೀಯಾ ಮಾಡ್ತಾ ಇದೀರಾ? ಪರ್ ಮೀಟರ್ ನಮ್ಗೆ ಕೊಡ್ತಾ ಇರೋದು ಎಷ್ಟು? 40 ರೂಪಾಯಿ ಸರ್, ಅಷ್ಟೇ. ಪರ್ ಮೀಟರ್ ಕಾನ್ಫಿಗರೇಷನ್ ಮಾಡಿದ್ರೆ 40 ರೂಪಾಯಿ ಕೊಡ್ತಾರಾ? ರಾಜೇಶ್ ಎಲೆಕ್ಟ್ರಿಕಲ್ಸ್ ಅವರು 40 ರೂಪಾಯಿ ಕೊಡ್ತಾರೆ ನಮ್ಗೆ. ಆಯ್ತು, ಎಷ್ಟ್ ಮೀಟರ್ ಮಾಡ್ತೀರಾ ಆತರ? ತಿಂಗಳಿಗೆ ಒಂದಾಗುತ್ತೆ ಸರ್, 120, 130 ಆಗುತ್ತೆ ಸರ್. 120, 130 ಆದ್ರೆ ಎಷ್ಟ್ರಿ? 5,000 ರೂಪಾಯಿ ಬರಲ್ವಲ್ರಿ? ಹ್ಞೂ ಸರ್, ಏನ್ ಮಾಡೋಣ. ಮತ್ತೆ ಪೆಟ್ರೋಲ್ ದುಡ್ಡು ಆಗಲ್ವಲ್ಲ ನೀವು ಓಡಾಡೋದಕ್ಕೆ? ಯಾವ್ಯಾವ ಸಬ್ ಡಿವಿಷನ್ ಮಾಡ್ತೀರಾ ಸರ್? S10, S12, S13, S12 ಅಲ್ಲ ಸರ್, S8, S13, S19. HSR ಡಿವಿಷನ್ ಪೂರ್ತಿ ಬರುತ್ತೆ ನಿಮ್ಗೆ. ನಾನು ಮಾಡ್ತಾ ಇರೋದು S8, S10, S19, S10, S13. ಎಲೆಕ್ಟ್ರಿಸಿಟಿ, ಬನ್ನರ್ಘಟ್ಟ ರೋಡು, ಬೊಮ್ಮನಹಳ್ಳಿ, ವಿಜಯ ಬ್ಯಾಂಕ್ ಲೇಔಟು, ಮತ್ತೆ ಈ ಕಡೆ ಈ 4 ಏರಿಯಾ ಮಾಡ್ಕೊಂತ ಇದ್ದೀನಿ ಸರ್ ನಾನು. ನಿಮ್ ಮನೆಯಲ್ಲಿ? ಸರ್, ಬೇಗೂರ್ ಹತ್ರ ಸರ್. ಬೇಗೂರು, ಹಂಗಂದ್ರೆ ಪರವಾಗಿಲ್ಲ, ಪೆಟ್ರೋಲ್ ಉಳಿಯುತ್ತೆ. ಸರ್, ಫಸ್ಟ್ ನೆಲಮಂಗಲ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ ಸರ್ ನಾನು. ಈಗ ಅಲ್ಲೇ ರೂಮ್ ಮಾಡ್ಕೊಂಡಿದ್ದೀನಿ ಸರ್ ನಾನು. ಹಿಂಗಾಗೋದು ಪೆಟ್ರೋಲ್ ಕಾಸು ವರ್ಕೌಟ್ ಆಗಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ ಬಸವರಾಜ್ ಅವರೇ, ಸೆಕ್ಯೂರಿಟಿಗೆ ಹೋದ್ರು 12,000 ರೂಪಾಯಿ ಕೊಡ್ತಾರಲ್ರಿ? ಫಸ್ಟ್ ಜಾಸ್ತಿ ಕೊಡ್ತಾ ಇದ್ದಿದ್ದು ಸರ್. ಫಸ್ಟ್ 80 ರೂಪಾಯಿ ಕೊಡ್ತಾ ಇದ್ದಿದ್ದು, ಆಮೇಲೆ ಕಮ್ಮಿ ಮಾಡಿದ್ರು. ಸ್ಯಾಲ್ರಿ ಮಾತಾಡಿದ್ರು, ಸ್ಯಾಲ್ರಿ ಆಗ್ಲಿಲ್ಲ ಅಷ್ಟೊಂದು. 21,000 ಕೊಡ್ತೀನಿ ಅಂದ್ರು, ಆದ್ರೆ ತಿಂಗಳಿಗೆ 300 ಹೊಡಿಬೇಕಂದ್ರು. 300 ಹೊಡಿಬೇಕಂದ್ರೆ ರೇಟ್ ಜಾಸ್ತಿ ಆಗಿದೆ, ಮೀಟರ್ ತಗೊಂತಾ ಇಲ್ಲ. ಮತ್ತೆ OCC ಕ್ಯಾನ್ಸಲ್ ಆಗಿದೆ, OCC ಇದಕ್ಕೆ ಮೀಟರ್ ಕೊಡ್ತಾ ಇರ್ಲಿಲ್ಲಲ್ಲ. ಸೊ ಹಿಂಗಾಗ್ಬಿಟ್ಟು ರೇಟ್ ಡೌನ್ ಮಾಡ್ಬಿಟ್ರು ಸರ್. ಮತ್ತೆ ಹೆಂಗ್ ಜೀವನ ಮಾಡ್ತೀರಾ ಬಸವರಾಜ್? ಏನೋ ಮಾಡೋದಲ್ಲ ಸರ್, ಹಂಗೆ ಅಂತ. ಅಲ್ಲ, ಹೆಂಗ್ ಮಾಡ್ಬಿಡ್ತೀರಾ? 5,000 6,000 ರೂಪಾಯಿ ನೀವು ಜೀವನ ಹೆಂಗ್ ಮಾಡಕ್ ಸಾಧ್ಯ? ಏನ್ ಮಾಡೋದು ಸರ್ ಅಂತ ಹೇಳಿದ್ರೆ. ಮದುವೆ ಆಗಿದ್ಯಾ? ಇನ್ನ ಇಲ್ಲ ಸರ್. ಮದುವೆ ಆಗಿಲ್ಲ, ಹಂಗಾಗಿ ನಡೆಯುತ್ತಾ? ಎಲ್ಲಿ ನಡೀತದೆ ಸರ್, ಬಾಡಿಗೆ ಮನೆ ಕಳಿಸ್ಬೇಕು. ಮತ್ತೆ ಮನೆಗೆ ಹೆಂಗ್ ಕಳಿಸ್ತೀರಾ? 5,000 ರೂಪಾಯಿಲಿ ಬಾಡಿಗೆ ಹೆಂಗ್ ಕಟ್ತೀರಾ? ಏನ್ ಕತೆ ಇದು? ಏನೋ ಈಗ ಯಾರೋ ಒಬ್ಬೊಬ್ರು ಬಂದಾಗೆ 100, 200, 50 ಹಂಗ್ ಕೊಡ್ತಾರೆ. ರೀಚಾರ್ಜ್ ಮಾಡಕ್ ಹೋಗ್ತೀವಲ್ಲ, ಅವ್ರು 50, 100 ಕೊಡ್ತಾರೆ. ಹಿಂಗಾಗುತ್ತೆ ಸರ್ ಅಂತ ಹೇಳ್ಬಿಟ್ಟು. ಫೋರ್ಸ್ ಮಾಡಿ ಏನೋ ಕೇಳಕ್ಕೂ ಆಗಂಗಿಲ್ಲ. ಸರಿನಾ, ಫಸ್ಟ್ ಆಫ್ ಆಲ್ ಮೀಟರ್ ಇದಾಗಿದೆ, ರೇಟ್ ಜಾಸ್ತಿ ಮಾಡಿದ್ದಾರೆ, ಏನು ಕೇಳಕ್ ಆಗಲ್ಲ ಸರ್. ಮೊನ್ನೆ ಒಬ್ರು ಹಿಂಗೆ ಆಗ್ಬಿಟ್ಟು, ನರಸಿಂಹಗೌಡ ಅಂತ ಹೇಳ್ಬಿಟ್ಟು
S11 ಅಲ್ಲಿ ಕೇಳ್ಬಿಟ್ಟು ತುಂಬಾ ಹೈಲೈಟ್ ಇಶ್ಯೂ ಆಗ್ಬಿಟ್ಟು ಜೈ ಎಲ್ಲ ಕರ್ದ್ಬಿಟ್ಟು ಬಾಯಿ ಬಂದಂಗೆಲ್ಲ ಬೈದು ನಮ್ಗೆ. ನಾವೇನು ಕೇಳಿಲ್ಲ ಸರ್, ನನ್ನ ಏರಿಯಾಗೆ ಬಂದು ಕೇಳಿ ಯಾರ ಹತ್ರನೂ ದುಡ್ಡೆಲ್ಲ ಕೇಳಕ್ ಹೋಗಲ್ಲ, ನಾನು ಮಾಡ್ತೀನಿ ಬರ್ತಾ ಇರ್ತೀನಿ ಸರ್ ಅಂತ ಹೇಳಿದೆ. ಸರಿ ಆಯ್ತು, ಈ ಪ್ರಾಬ್ಲಮ್ ಇನ್ನೊಂದ್ಸತಿ ಆಗ್ಬಾರ್ದು ಅಂತ ಹೇಳಿ ನಮ್ಮ ಮಾಡಿದ್ ಯಾರೋ ಉಗಿಸ್ಕೊಂಡವ್ರು ಯಾರೋ ಅದಾರ, ಹಿಂಗಾಗ್ಬಿಡ್ದು ಅಂತೇಳಿ. ಸರಿ ಆಯ್ತು. ನಿಮ್ಗೆ ಇವಾಗ ಲೊಕೇಶನ್ ಕಳಿಸಿ ಅಡ್ರೆಸ್ ಹೇಳಿದ್ರೆ ಬರ್ತೀರಾ ನೀವು? ಲೊಕೇಶನ್ ಹಾಕಿ ಸರ್, ನಾವು ಬಂದ್ ಮಾಡ್ತೀವಿ ಸರ್. ಲೊಕೇಶನ್ ಹಾಕಿದ್ರೇನೆ ಬಂದ್ ಮಾಡ್ಕೊಡೋದಾ? ಆಲ್ರೆಡಿ ಲೊಕೇಶನ್ ಕಳ್ಸಿದಾರಲ್ಲ. ಯಾವ ನಂಬರ್ ಇಂದ ಕಳ್ಸಿದ್ದಾರೆ ಸರ್? ಇನ್ನೊಂದು ನಂಬರ್ ಇದೆ, ಕಳ್ಸ್ಕೊಡ್ತೀನಿ ನಿಮ್ಗೆ. ಸರಿ ಸರಿ ಕಳ್ಸ್ಕೊಡಿ ಸರ್. ಒಟ್ಟಲ್ಲಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅಲ್ಲಿ ಜೀವನ ಅಸ್ತವ್ಯಸ್ತ ಆಗಿದೆ ನಿಮ್ದು. ಇಲ್ಲ ಸರ್, ನಾವು ಬೇರೆ ಕಡೆ ಎಲ್ಲ ನೋಡ್ತಾ ಇದೀವಿ, ಎಲ್ಲ ಸಿಕ್ಕರೆ ಬೇರೆ ಕಡೆ ಎಲ್ಲ ರೋಡ್ ಮಾಡ್ಬೇಕು ಸರ್. ಎಲ್ಲಿದ್ದೀರಿ ಇವಾಗ? ಈಗ ನೆಲಮಂಗಲ ಹತ್ರ ಇದ್ದೀನಿ ಸರ್ ನಾನು. ನೆಲಮಂಗಲದು ಮಾಡ್ತೀರಾ ನೀವು? ಇಲ್ಲ ಸರ್, ನಾನು ಮೊನ್ನೆ ಇದಕ್ಕೆ KGF ಹೋಗಿದ್ದೆ, KGF ಇಂದ ಚಿತ್ರದುರ್ಗಕ್ಕೆ ಹೋಗಿದ್ದೆ. ಚಿತ್ರದುರ್ಗ ಬಂದು ಈಗ ಬರ್ತಾ ಇದ್ದೀನಿ ಸರ್ ನಾನು. ಹೌದಾ? ಒಟ್ಟಲ್ಲಿ ನಿಮ್ಗೆ ID ಕಾರ್ಡ್ ಏನು ಕೊಟ್ಟಿಲ್ಲ? ಏನ್ ಕೊಟ್ಟಿಲ್ಲ ಸರ್. ಒಟ್ಟಲ್ಲಿ ನೀವು ಎಂಪ್ಲಾಯ್ ಹೌದು ಅಲ್ಲ ಅಂತ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಯಾವ ಟೈಮಲ್ಲಿ ಮಾತಾಡ್ತೀನಿ ಇರಿ ಸರ್, ಹೇಳ್ತಾ ಇದ್ದಾರೆ ಅಂತ. ಓಕೆ ಸರ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.